ನೋಡಿ, ಪ್ರತಿದಿನವೂ ಕೂಡ ಪ್ರತಿ ಸಮಯವೂ ಕೂಡ ಆ ಸಮುದ್ರದಂಥ ಜನರ ಸಾಗರ ಇದೆಯಲ್ಲ ಏರ್ತಾನೆ ಇದೆ. ನಮ್ಮ ಕರ್ನಾಟಕದ ರಾಜಕಾರಣಿಗಳು ಕೂಡ ಮಹಾಕುಂಭದಲ್ಲಿ ಬಂದು ಪುಣ್ಯ ಸ್ನಾನವನ್ನು ಮಾಡ್ತಾ ಮೋಕ್ಷ ಪ್ರಾಪ್ತಿಗೋಸ್ಕರ ಇಲ್ಲಿ ಬಂದು ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಅಖಾಡ ಮತ್ತೊಂದು ಎಲ್ಲವನ್ನು ಓಡಾಡ್ತಿದ್ದಾರೆ. ನಮ್ಮ ಮಾನ್ಯ ಶಾಸಕರಾಗಿರುವ ಕರ್ನಾಟಕದ ಹಿರಿಯ ನಾಯಕರಾಗಿರುವಂಥ ಮಹೇಶ್ ತೆಂಗಿನಕಾಯಿ ಅವರು ಇದ್ದಾರೆ. ಅವ್ರು ಮಾತಾಡ್ಸೋಣ. ಸರ್ ನಮಸ್ಕಾರ, ಹೇಗಿದೆ ಸರ್ ಮಹಾಕುಂಭ? ಭಾಳ ಅಭೂತಪೂರ್ವವಾಗಿರ್ತಕ್ಕಂಥ ಕುಂಭಮೇಳದಲ್ಲಿ ನಿನ್ನೆಯಿಂದ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ಬಹುಶಃ ಜೀವನದಲ್ಲಿ ನಾವು ಏನಾದ್ರು ಕಾಣಬೇಕಂದ್ರೆ ಕುಂಭಮೇಳಕ್ಕೆ ಬಂದು ಹೋದ್ವಿ ಅಂದ್ರೆ ಎಲ್ಲವೂ ಕೂಡ ಪುಣ್ಯ ಪ್ರಾಪ್ತಿ ಆಗ್ತೈತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಬಿಡ್ತೇನೆ. ವಿಶೇಷವಾಗಿ ಬಹುಶಃ ಮುಂದಿನ ನಮ್ಮ ಜನದಲ್ಲಿ ಇದು ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ಮಹಾಕುಂಭಮೇಳದ ಮುಖಾಂತರ ಬಂದು ನಾವು ನೋಡಿದಾಗ ಭಾಳ ಅಭೂತಪೂರ್ವವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ಯೋಗಿಯವರ ಸರ್ಕಾರ ಇಲ್ಲಿ ಮಾಡಿರ್ತಕ್ಕಂಥದ್ದನ್ನು, ಅದರ ಜೊತೆಗೆ ಸ್ವಚ್ಛತೆಗೆ ನಾವು ಅನೇಕ ಸಂದರ್ಭದಲ್ಲಿ ನಾವು ಊರಲ್ಲೇ ಇದ್ದಂಥ ಸಂದರ್ಭದಲ್ಲಿ ನೋಡ್ತೇವೆ ಸ್ವಚ್ಛತೆಗೆ ಭಾಳ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನು. ಅದರಲ್ಲಿ ಕೋಟ್ಯಾಂತರ ಜನ ಬಂದು ಇವತ್ತು ಇಲ್ಲಿ ವೀಕ್ಷಣೆ ಮಾಡಿ ನದಿಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ನೋಡಿದಾಗ ಎಲ್ಲಿನೂ ಕೂಡ ಸ್ವಚ್ಛತೆಗೆ ಭಾಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು ಕೊಟ್ಟಿದ್ದಾರೆ. ನಿನ್ನ ರಾತ್ರಿ ನಾವು 12-1 ಗಂಟೆ ಅಡ್ಡಾಡಿದಾಗ ಕೂಡ ರಾತ್ರಿ ಕಸ ಹೊಡಿತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಅಂದರೆ ಪ್ಲಾಸ್ಟಿಕ್ ಮುಕ್ತ, ಇಷ್ಟು ದೊಡ್ಡ ಕೋಟ್ಯಾಂತರ ಜನದ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಿರ್ತಕ್ಕಂಥದ್ದು, ಕ್ಲೀನಿಂಗಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಯೋಗಿ ಸರ್ಕಾರ ಇಲ್ಲಿ ಮಾಡಿದೆ. ಹೀಗಾಗಿ ನಾನು ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇಡೀ ದೇಶದ ಜನ ಇದರಲ್ಲಿ ಬಂದು ಭಾಗವಹಿಸಬೇಕು. ಇದನ್ನು ಸವಿಯುವಂಥ ದಿನ ಭಾಳ ಅತ್ಯುತ್ತಮವಾಗಿರ್ತದೆ. ಯಾಕಂದರೆ ಇದು ಮುಂದಿನ ದಿನಮಾನ ನಮ್ಮ ಕಣ್ಣಿಗೆ ಸಿಗುತ್ತಿಲ್ಲ ಗೊತ್ತಿಲ್ಲ, ಆದರೆ ಇದನ್ನು ಬಂದು ಸವಿಬೇಕನ್ನುವಂಥ ವಿನಂತಿ ನಾನು ಮಾಡ್ತೇನೆ. ಅಮೆರಿಕದ ಜನಸಂಖ್ಯೆ 33 ಕೋಟಿ. ನಮ್ಮ ಭಾರತದ ಪ್ರಯಾಗ್ರಾಜ್ನ, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಸುಮಾರು 45-50 ಕೋಟಿ ಜನ ಸೇರ್ತಾರೆ ಅನ್ನೋ ಬಗ್ಗೆ ಒಂದು ಅಂದಾಜಿದೆ. ಇದು ಯಾವ ರೀತಿ ಮಿರಾಕಲ್ ಸರ್ ಇದು? ಒಂದು ದೇಶದ ಜನಸಂಖ್ಯೆಯ ಒಂದು ಅರ್ಧದಷ್ಟು ಜನ ಸೇರ್ತಾರೆ ಅಂತ ಹೇಳಿದರೆ ಆ ವ್ಯವಸ್ಥೆಗಳು ಹೇಗಿರಬೇಕು, ಹೇಗೆ ನಡೀತಾ ಇದೆ, ಜನ ಬಂದವರು ಎಷ್ಟು ಕಂಫರ್ಟೇಬಲ್ ಆಗಿ ದರ್ಶನ ಮಾಡ್ಕೊಂಡು ಪುಣ್ಯ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಇದು ಏನು ಭಾರತದಲ್ಲಿ ಮಾತ್ರ ಸಾಧ್ಯನಾ ಹಿಂಗೆ ಅಂತ? ನೋಡಿ, ಭಾರತದಲ್ಲಿ ಸಂಘದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಒಂದು ವಾಕ್ಯ ಬರುತ್ತೆ, ಪರಮವೈ ಭವನ್ನೇ ತೊಮೆ ತತ್ವರಾಷ್ಟ್ರಂ ಅಂತೇಳಿ. ಭಾರತ ಜಗತ್ತಿಗೆ ಜಗನ್ಮಾತೆಯಾಗಿ ಬೆಳಗಬೇಕನ್ನುವಂಥ ನಿಟ್ಟಿನಲ್ಲಿ ಕಾರ್ಯವನ್ನು ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಗ್ತಾಯಿದೆ. ಅದೇ ರೀತಿ ಇವತ್ತು ಮಹಾಕುಂಭ ಮೇಳದಲ್ಲಿ ನಾವು ನೋಡಿದಾಗ ಆ ವ್ಯಾಖ್ಯೆಗೆ 100% ಸತ್ಯಾಂಶ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸ್ಪಷ್ಟವಾಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಈ ಮಹಾಕುಂಭ ಮೇಳ ಇಡೀ ಜಗತ್ತಿಗೆ ಭಾರತ ಮಾರ್ಗದರ್ಶನ ಮಾಡ್ತಕ್ಕಂಥ ಸಂದರ್ಭ 100% ಇದರಲ್ಲಿ ಒದಗಿ ಬರುತ್ತೆ. ನಾವು ನೋಡ್ಬೋದು ಇವತ್ತು ಯಾವ ಪ್ರಮಾಣದಲ್ಲಿ ಇವತ್ತು ಇಲ್ಲಿ ಜನ ಬರ್ತಾ ಇದ್ದಾರೆ. ಆದರೆ ಎಲ್ಲಿನೂ ಕೂಡ ಯಾವುದೇ ಸಮಸ್ಯೆಗಳಾಗದ ರೀತಿಯಲ್ಲಿ ಭಾಳ ಅಚ್ಚುಕಟ್ಟಾಗಿ ಪೊಲೀಸ್ ವ್ಯವಸ್ಥೆಯಿಂದ ಹಿಡ್ಕೊಂಡು ವಾಲಂಟಿಯರ್ ವ್ಯವಸ್ಥೆಯಿಂದ ಹಿಡ್ಕೊಂಡು ಅನ್ನಪ್ರಸಾದ, ಇವತ್ತು ಕೋಟ್ಯಾಂತರ ಜನ ಬಂದರೆ ನಾವು 10 ಜನ ಮನೆಗೆ ಬಂದಾಗ 10 ಸಲ ಯೋಚನೆ ಮಾಡುವಂಥದ್ದಾಗುತ್ತೆ. ಅದರಲ್ಲಿ ಕೋಟ್ಯಾಂತರ ಜನ ಬಂದಾಗೂ ಕೂಡ ಒಬ್ರಿಗೂ ಹಸಿವಿನಿಂದ ಸಮಸ್ಯೆ ಆಗಲಾರ್ದ ರೀತಿಯಲ್ಲಿ ಅನೇಕ ಸ್ವಯಂ ಸೇವಾ ಸಂಸ್ಥೆಗಳು ಬಂದು ಅನ್ನಪ್ರಸಾದವನ್ನು ಮಾಡ್ತಕ್ಕಂಥದ್ದನ್ನು, ನದಿ ನೀರು ಹೋಗೋರಿಗೆ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದನ್ನು, ಭಾಳ ಅತ್ಯದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿ ಸರ್ಕಾರ ಮಾಡಿಕೊಟ್ಟಿದೆ. ಈ ಚಳಿಯಲ್ಲಿ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಬಂದು ನೀರಿನಲ್ಲಿ ಮೀಂದು ಅವರ ಎಲ್ಲ ಕರ್ಮ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಆಗ್ತಿರ್ತಕ್ಕಂಥ ನೋಡಿದ್ರೆ, ಜಾಲತಾಣದಲ್ಲಿ ಒಂದು ಚರ್ಚೆ ಅಂತ ಹೇಳಿದರೆ ಹಿಂದೂ ರಾಷ್ಟ್ರದಲ್ಲಿ ಹೆಂಗಿರುತ್ತೆ ಅಂತೇಳಿ ಹೇಳಿದರೆ, ಹಿಂದೂ ರಾಷ್ಟ್ರ ಹೆಂಗಿರುತ್ತೆ ಅಂತೇಳಿ ಕೇಳಿದರೆ ಕುಂಭಮೇಳ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಯಾವುದೇ ಒಂದು ಕಳ್ಳತನ ಇಲ್ಲ, ಇಲ್ಲಿ ಯಾವುದೇ ಒಂದು ದೊಂಬಿ ಇಲ್ಲ, ಇಲ್ಲಿ ಯಾವುದೇ ಒಂದು ಗಲಾಟೆ ಇಲ್ಲ. ಇಲ್ಲಿ ಕಳ್ಳತನ ಆಗುತ್ತೆ, ಚಾದರಕ್ಕೋಸ್ಕರ ಕಳ್ಳತನ ಆಗುತ್ತೆ, ಚಳಿಗೋಸ್ಕರ ಅಂತ ಹೇಳ್ತಾರೆ. ಇದನ್ನ ಬಗ್ಗೆ ತಾವೇನು ಹೇಳ್ತೀವಿ? ನೋಡಿ, ಇದು ಇಡೀ ಹಿಂದೂ ಸಮಾಜದಲ್ಲಿ ಭಾಗವಹಿಸ್ಕೊಂಡಿರ್ತಕ್ಕಂಥ ಸಂದರ್ಭವನ್ನು ನೋಡಿದ್ದೇವೆ. ಆ ರೀತಿಯಾದಂಥ ಯಾವುದಕ್ಕೂ ಆಸ್ಪದ ಇಲ್ಲಿಲ್ಲ. ಯಾಕಂದರೆ ಇಲ್ಲಿ ಯಾವುದೇ ಜಾತಿ ಅನ್ನುವಂಥದ್ದಿಲ್ಲ, ಮತ ಅನ್ನುವಂಥದ್ದಿಲ್ಲ, ಯಾವುದಿಲ್ಲ, ಶ್ರೀಮಂತರಿಲ್ಲ, ಬಡವರಿಲ್ಲ, ಮಧ್ಯಮ ವರ್ಗ ಅನ್ನುವಂಥದ್ದಿಲ್ಲ. ಇಲ್ಲಿ ಬಂದಂಥವ್ರು ಎಲ್ಲರೂ ಒಂದೇ ಅನ್ನತಕ್ಕಂಥ ಭಾವನೆ ಅಂದರೆ ಇಡೀ ಸಮಸ್ತ ಹಿಂದೂ ಸಮಾಜ ಇವತ್ತು ಇದರಲ್ಲಿ ಬಂದು ಭಾಗವಹಿಸತಕ್ಕಂಥದ್ದಾಗ್ತಾ ಇದೆ. ಯಾವುದೇ ರೀತಿಯಾದಂಥ ಭಾವನೆಗಳು, ಬೇರೆ ಭಾವನೆಗಳು ಇಲ್ಲಿ ಹುಟ್ಟೋಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಇಡೀ ರಾಜ್ಯದ ಎಲ್ಲ ರಾಜ್ಯಗಳಿಂದ ಕೂಡ ಬಂದಿದ್ದಾರೆ, ಒಬ್ಬರೊಬ್ಬರು ಮಾಡ್ತಾರೆ. ಈ ರೀತಿಯಾದಂಥ ಒಳ್ಳೆಯ ವ್ಯವಸ್ಥೆಗಳನ್ನು ನೋಡಿ ಪ್ರತಿಯೊಬ್ಬರು ಕೂಡ ಇವತ್ತು ಖುಷಿಯಾಗುವಂಥ ನಿಟ್ಟಿನಲ್ಲಿ ಆಗ್ತಾಯಿದೆ. ನಾನು ಅಷ್ಟೇ ವಿನಂತಿ ಮಾಡ್ತೀನಿ, ಕರ್ನಾಟಕ ಸರ್ಕಾರನೂ ಕೂಡ ಇದರಲ್ಲಿ ಸ್ವಲ್ಪ ಭಾಗವಹಿಸಿ ವ್ಯವಸ್ಥೆ ಮಾಡಬೇಕಾಗಿತ್ತು. ಆದರೆ ಯಾವ ಕಾರಣಕ್ಕಾಗಿ ಮಾಡಿಲ್ಲ ಗೊತ್ತಿಲ್ಲ. ಈ ರೀತಿಯಾದಂಥ ಕುಂಭಮೇಳಗಳು ಬಂದಂಥ ಸಂದರ್ಭದಲ್ಲಿ ಪಾರ್ಟಿ ಇತ್ಯಾದಿಗಳನ್ನು ನಾವು ಬದಿಗಿಟ್ಟು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ಬಿಟ್ಕೊಟ್ಟು ನಾವೆಲ್ಲರೂ ಇದರಲ್ಲಿ ಬಂದು ಭಾಗವಹಿಸಿ ಈ ಸೇವೆ ಮಾಡತಕ್ಕಂಥ ಕಾರ್ಯದಲ್ಲಿ ಭಾಗವಹಿಸಬೇಕಾಗಿತ್ತು. ಅದರ ಅನಿವಾರ್ಯವರು ಮಾಡಿಲ್ಲ. ಉಳಿದಂಥವ್ರು ಜನ ಏನು ನಿಲ್ಲಲ್ಲ, ನಾವು ಮಾಡಲಿಲ್ಲ ಅಂದ್ರೆ ನಿಲ್ಲಲ್ಲ, ಬಂದೇ ಮಾಡ್ತಾರೆ, ಅವ್ರದವ್ರು ಮಾಡ್ಕೊಂಡು ಹೋಗುವಂಥ. ಕೊನೆಯದಾಗಿ ಸರ್, ಕರ್ನಾಟಕದಿಂದ ಬರುವಂಥ ಯಾತ್ರಾರ್ಥಿಗಳಿಗೆ ಅಥವಾ ಉತ್ತರ ಕರ್ನಾಟಕ ಭಾಗದಿಂದ ಬರುವಂಥ ಯಾತ್ರಾರ್ಥಿಗಳಿಗೆ ತಾವು ಏನು ಹೇಳಿಕ್ಕೆ ಬಯಸ್ತೀರಿ? ನೋಡಿ, ಇಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಮಹಾಕುಂಭ ಮೇಳ ನಡೀತಾ ಇದೆ. ಕರ್ನಾಟಕ ಮತ್ತು ಇಡೀ ಉತ್ತರ ಕರ್ನಾಟಕ ಅಲ್ಲ, ಇಡೀ ಕರ್ನಾಟಕದ ಜನ ಇದರಲ್ಲಿ ಭಾಗವಹಿಸ್ರಿ. ಇಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಏನೂ ಇಲ್ಲ, ಭಾಳ ಅತ್ಯದ್ಭುತವಾದಂಥ ವ್ಯವಸ್ಥೆಗಳಿದ್ದಾವೆ. ಎಲ್ಲರೂ ನಾವು ನೋಡ್ತಾ ಇದ್ದೇವೆ, ಅನೇಕರು ಎಲ್ಲೆಲ್ಲೋ ಮಲಗಿ ಮಾಡುವಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಅಂದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಭಿನ್ನ ಭಾವ ಅನ್ನುವಂಥದ್ದಿಲ್ಲ. ಹೀಗಾಗಿ ಎಲ್ಲರೂ ಬರಬೇಕು, ಈ ಪುಣ್ಯ ಸ್ನಾನದಲ್ಲಿ ಭಾಗವಹಿಸಬೇಕು, ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅನ್ನೋಂಥ ವಿನಂತಿ. ಹರ ಹರ ಮಹಾದೇವ್. ಹರ್ ಹರ್ ಮಹಾದೇವ್.
ಇಲ್ಲಿನ ಒಂದು ಸಂಭ್ರಮ ಸಡಗರ ನಮ್ಮ ಕರ್ನಾಟಕದ ರಾಜಕಾರಣಿಗಳ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶೂರ್ಯ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ನೋಡಿ, ಪ್ರತಿ ದಿನವೂ ಕೂಡ, ಪ್ರತಿ ಸಮಯವೂ ಕೂಡ ಆ ಸಮುದ್ರದಂಥ ಜನರ ಸಾಗರ ಇದೆಯಲ್ಲ ಏರ್ತಾನೆ ಇದೆ. ನಮ್ಮ ಕರ್ನಾಟಕದ ರಾಜಕಾರಣಿಗಳು ಕೂಡ ಮಹಾಕುಂಭದಲ್ಲಿ ಬಂದು ಪುಣ್ಯ ಸ್ನಾನವನ್ನು ಮಾಡ್ತಾ ಮೋಕ್ಷ ಪ್ರಾಪ್ತಿಗೋಸ್ಕರ ಇಲ್ಲಿ ಬಂದು ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಅಖಾಡ ಮತ್ತೊಂದು ಎಲ್ಲವನ್ನು ಓಡಾಡ್ತಿದ್ದಾರೆ. ನಮ್ಮ ಮಾನ್ಯ ಶಾಸಕರಾಗಿರುವ ಕರ್ನಾಟಕದ ಹಿರಿಯ ನಾಯಕರಾಗಿರುವಂಥ ಮಹೇಶ್ ತೆಂಗಿನಕಾಯಿ ಅವರು ಇದ್ದಾರೆ. ಅವ್ರು ಮಾತಾಡ್ಸೋಣ. ಸರ್ ನಮಸ್ಕಾರ, ಹೇಗಿದೆ ಸರ್ ಮಹಾಕುಂಭ? ಭಾಳ ಅಭೂತಪೂರ್ವವಾಗಿರ್ತಕ್ಕಂಥ ಕುಂಭಮೇಳದಲ್ಲಿ ನಿನ್ನೆಯಿಂದ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ಬಹುಶಃ ಜೀವನದಲ್ಲಿ ನಾವು ಏನಾದ್ರು ಕಾಣಬೇಕಂದ್ರೆ ಕುಂಭಮೇಳಕ್ಕೆ ಬಂದು ಹೋದ್ವಿ ಅಂದ್ರೆ ಎಲ್ಲವೂ ಕೂಡ ಪುಣ್ಯ ಪ್ರಾಪ್ತಿ ಆಗ್ತೈತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ವಿಶೇಷವಾಗಿ ಬಹುಶಃ ಮುಂದಿನ ನಮ್ಮ ಜನದಲ್ಲಿ ಇದು ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ಮಹಾಕುಂಭಮೇಳದ ಮುಖಾಂತರ ಬಂದು ನಾವು ನೋಡಿದಾಗ ಭಾಳ ಅಭೂತಪೂರ್ವವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ಯೋಗಿಯವರ ಸರ್ಕಾರ ಇಲ್ಲಿ ಮಾಡಿರ್ತಕ್ಕಂಥದ್ದನ್ನು, ಅದರ ಜೊತೆಗೆ ಸ್ವಚ್ಛತೆಗೆ ನಾವು ಅನೇಕ ಸಂದರ್ಭದಲ್ಲಿ ನಾವು ಊರಲ್ಲೇ ಇದ್ದಂಥ ಸಂದರ್ಭದಲ್ಲಿ ನೋಡ್ತೇವೆ, ಸ್ವಚ್ಛತೆಗೆ ಭಾಳ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನು. ಅದರಲ್ಲಿ ಕೋಟ್ಯಾಂತರ ಜನ ಬಂದು ಇವತ್ತು ಇಲ್ಲಿ ವೀಕ್ಷಣೆ ಮಾಡಿ ನದಿಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ನೋಡಿದಾಗ ಎಲ್ಲಿನೂ ಕೂಡ ಸ್ವಚ್ಛತೆಗೆ ಭಾಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು ಕೊಟ್ಟಿದ್ದಾರೆ. ನಿನ್ನ ರಾತ್ರಿ ನಾವು 12-1 ಗಂಟೆ ಅಡ್ಡಾಡಿದಾಗ ಕೂಡ ರಾತ್ರಿ ಕಸ ಹೊಡಿತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಅಂದರೆ ಪ್ಲಾಸ್ಟಿಕ್ ಮುಕ್ತ, ಇಷ್ಟು ದೊಡ್ಡ ಕೋಟ್ಯಾಂತರ ಜನದ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಿರ್ತಕ್ಕಂಥದ್ದು, ಕ್ಲೀನಿಂಗಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಯೋಗಿ ಸರ್ಕಾರ ಇಲ್ಲಿ ಮಾಡಿದೆ. ಹೀಗಾಗಿ ನಾನು ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇಡೀ ದೇಶದ ಜನ ಇದರಲ್ಲಿ ಬಂದು ಭಾಗವಹಿಸಬೇಕು. ಇದನ್ನು ಸವಿಯುವಂಥ ದಿನ ಭಾಳ ಅತ್ಯುತ್ತಮವಾಗಿರ್ತದೆ. ಯಾಕಂದರೆ ಇದು ಮುಂದಿನ ದಿನಮಾನ ನಮ್ಮ ಕಣ್ಣಿಗೆ ಸಿಗುತ್ತಿಲ್ಲ ಗೊತ್ತಿಲ್ಲ, ಆದರೆ ಇದನ್ನು ಬಂದು ಸವಿಬೇಕನ್ನುವಂಥ ವಿನಂತಿ ನಾನು ಮಾಡ್ತೇನೆ. ಅಮೆರಿಕದ ಜನಸಂಖ್ಯೆ 33 ಕೋಟಿ. ನಮ್ಮ ಭಾರತದ ಪ್ರಯಾಗ್ರಾಜ್ನ, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಸುಮಾರು 45-50 ಕೋಟಿ ಜನ ಸೇರ್ತಾರೆ ಅನ್ನೋ ಬಗ್ಗೆ ಒಂದು ಅಂದಾಜಿದೆ. ಇದು ಯಾವ ರೀತಿ ಮಿರಾಕಲ್ ಸರ್ ಇದು? ಒಂದು ದೇಶದ ಜನಸಂಖ್ಯೆಯ ಒಂದು ಅರ್ಧದಷ್ಟು ಜನ ಸೇರ್ತಾರೆ ಅಂತ ಹೇಳಿದರೆ ಆ ವ್ಯವಸ್ಥೆಗಳು ಹೇಗಿರಬೇಕು, ಹೇಗೆ ನಡೀತಾ ಇದೆ, ಜನ ಬಂದವರು ಎಷ್ಟು ಕಂಫರ್ಟೇಬಲ್ ಆಗಿ ದರ್ಶನ ಮಾಡ್ಕೊಂಡು ಪುಣ್ಯ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಇದು ಏನು ಭಾರತದಲ್ಲಿ ಮಾತ್ರ ಸಾಧ್ಯನಾ ಹಿಂಗೆ ಅಂತ? ನೋಡಿ, ಭಾರತದಲ್ಲಿ ಸಂಘದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಒಂದು ವಾಕ್ಯ ಬರುತ್ತೆ, ಪರಮವೈ ಭವನ್ನೇ ತೊಮೆ ತತ್ವರಾಷ್ಟ್ರಂ ಅಂತೇಳಿ. ಭಾರತ ಜಗತ್ತಿಗೆ ಜಗನ್ಮಾತೆಯಾಗಿ ಬೆಳಗಬೇಕನ್ನುವಂಥ ನಿಟ್ಟಿನಲ್ಲಿ ಕಾರ್ಯವನ್ನು ಇವತ್ತು ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಆಗ್ತಾ ಇದೆ. ಅದೇ ರೀತಿ ಇವತ್ತು ಮಹಾಕುಂಭ ಮೇಳದಲ್ಲಿ ನಾವು ನೋಡಿದಾಗ ಆ ವ್ಯಾಖ್ಯೆಗೆ 100% ಸತ್ಯಾಂಶ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸ್ಪಷ್ಟವಾಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಈ ಮಹಾಕುಂಭ ಮೇಳ ಇಡೀ ಜಗತ್ತಿಗೆ ಭಾರತ ಮಾರ್ಗದರ್ಶನ ಮಾಡ್ತಕ್ಕಂಥ ಸಂದರ್ಭ 100% ಇದರಲ್ಲಿ ಒದಗಿ ಬರುತ್ತೆ. ನಾವು ನೋಡ್ಬೋದು ಇವತ್ತು ಯಾವ ಪ್ರಮಾಣದಲ್ಲಿ ಇವತ್ತು ಇಲ್ಲಿ ಜನ ಬರ್ತಾ ಇದ್ದಾರೆ. ಆದರೆ ಎಲ್ಲಿನೂ ಕೂಡ ಯಾವುದೇ ಸಮಸ್ಯೆಗಳಾಗದ ರೀತಿಯಲ್ಲಿ ಭಾಳ ಅಚ್ಚುಕಟ್ಟಾಗಿ ಪೊಲೀಸ್ ವ್ಯವಸ್ಥೆಯಿಂದ ಹಿಡ್ಕೊಂಡು ವಾಲಂಟಿಯರ್ ವ್ಯವಸ್ಥೆಯಿಂದ ಹಿಡ್ಕೊಂಡು ಅನ್ನಪ್ರಸಾದ, ಇವತ್ತು ಕೋಟ್ಯಾಂತರ ಜನ ಬಂದರೆ ನಾವು 10 ಜನ ಮನೆಗೆ ಬಂದಾಗ 10 ಸಲ ಯೋಚನೆ ಮಾಡುವಂಥದ್ದಾಗುತ್ತೆ. ಅದರಲ್ಲಿ ಕೋಟ್ಯಾಂತರ ಜನ ಬಂದಾಗೂ ಕೂಡ ಒಬ್ರಿಗೂ ಹಸಿವಿನಿಂದ ಸಮಸ್ಯೆ ಆಗಲಾರ್ದ ರೀತಿಯಲ್ಲಿ ಅನೇಕ ಸ್ವಯಂ ಸೇವಾ ಸಂಸ್ಥೆಗಳು ಬಂದು ಅನ್ನಪ್ರಸಾದವನ್ನು ಮಾಡ್ತಕ್ಕಂಥದ್ದನ್ನು, ನದಿ ನೀರು ಹೋಗೋರಿಗೆ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದನ್ನು, ಭಾಳ ಅತ್ಯದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿ ಸರ್ಕಾರ ಮಾಡಿಕೊಟ್ಟಿದೆ. ಈ ಚಳಿಯಲ್ಲಿ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಬಂದು ನೀರಿನಲ್ಲಿ ಮೀಂದು ಅವರ ಎಲ್ಲ ಕರ್ಮ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಆಗ್ತಿರ್ತಕ್ಕಂಥ ನೋಡಿದ್ರೆ, ಸಾಮಾಜಿಕ ಜಾಲತಾಣದಲ್ಲಿ ಒಂದು ಚರ್ಚೆ ಅಂತ ಹೇಳಿದರೆ ಹಿಂದೂ ರಾಷ್ಟ್ರದಲ್ಲಿ ಹೆಂಗಿರುತ್ತೆ ಅಂತೇಳಿ ಹೇಳಿದರೆ, ಹಿಂದೂ ರಾಷ್ಟ್ರ ಹೆಂಗಿರುತ್ತೆ ಅಂತೇಳಿ ಕೇಳಿದರೆ ಕುಂಭಮೇಳ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಯಾವುದೇ ಒಂದು ಕಳ್ಳತನ ಇಲ್ಲ, ಇಲ್ಲಿ ಯಾವುದೇ ಒಂದು ದೊಂಬಿ ಇಲ್ಲ, ಇಲ್ಲಿ ಯಾವುದೇ ಒಂದು ಗಲಾಟೆ ಇಲ್ಲ. ಇಲ್ಲಿ ಕಳ್ಳತನ ಆಗುತ್ತೆ, ಚಾದ್ರಕ್ಕೋಸ್ಕರ ಕಳ್ಳತನ ಆಗುತ್ತೆ, ಚಳಿಗೋಸ್ಕರ ಅಂತ ಹೇಳ್ತಾರೆ. ಇದನ್ನ ಬಗ್ಗೆ ತಾವೇನು ಹೇಳ್ತೀವಿ? ನೋಡಿ, ಇದು ಇಡೀ ಹಿಂದೂ ಸಮಾಜದಲ್ಲಿ ಭಾಗವಹಿಸ್ಕೊಂಡಿರ್ತಕ್ಕಂಥ ಸಂದರ್ಭವನ್ನು ನೋಡಿದ್ದೇವೆ. ಆ ರೀತಿಯಾದಂಥ ಯಾವುದಕ್ಕೂ ಆಸ್ಪದ ಇಲ್ಲಿಲ್ಲ. ಯಾಕಂದರೆ ಇಲ್ಲಿ ಯಾವುದೇ ಜಾತಿ ಅನ್ನುವಂಥದ್ದಿಲ್ಲ, ಮತ ಅನ್ನುವಂಥದ್ದಿಲ್ಲ, ಯಾವುದಿಲ್ಲ, ಶ್ರೀಮಂತರಿಲ್ಲ, ಬಡವರಿಲ್ಲ, ಮಧ್ಯಮ ವರ್ಗ ಅನ್ನುವಂಥದ್ದಿಲ್ಲ. ಇಲ್ಲಿ ಬಂದಂಥವ್ರು ಎಲ್ಲರೂ ಒಂದೇ ಅನ್ನತಕ್ಕಂಥ ಭಾವನೆ ಅಂದರೆ ಇಡೀ ಸಮಸ್ತ ಹಿಂದೂ ಸಮಾಜ ಇವತ್ತು ಇದರಲ್ಲಿ ಬಂದು ಭಾಗವಹಿಸತಕ್ಕಂಥದ್ದಾಗ್ತಾ ಇದೆ. ಯಾವುದೇ ರೀತಿಯಾದಂಥ ಭಾವನೆಗಳು, ಬೇರೆ ಭಾವನೆಗಳು ಇಲ್ಲಿ ಹುಟ್ಟೋಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಇಡೀ ರಾಜ್ಯದ ಎಲ್ಲ ರಾಜ್ಯಗಳಿಂದ ಕೂಡ ಬಂದಿದ್ದಾರೆ, ಒಬ್ಬರೊಬ್ಬರು ಮಾಡ್ತಾರೆ. ಈ ರೀತಿಯಾದಂಥ ಒಳ್ಳೆಯ ವ್ಯವಸ್ಥೆಗಳನ್ನು ನೋಡಿ ಪ್ರತಿಯೊಬ್ಬರು ಕೂಡ ಇವತ್ತು ಖುಷಿಯಾಗುವಂಥ ನಿಟ್ಟಿನಲ್ಲಿ ಆಗ್ತಾಯಿದೆ. ನಾನು ಅಷ್ಟೇ ವಿನಂತಿ ಮಾಡ್ತೀನಿ, ಕರ್ನಾಟಕ ಸರ್ಕಾರನೂ ಕೂಡ ಇದರಲ್ಲಿ ಸ್ವಲ್ಪ ಭಾಗವಹಿಸಿ ವ್ಯವಸ್ಥೆ ಮಾಡಬೇಕಾಗಿತ್ತು. ಆದರೆ ಯಾವ ಕಾರಣಕ್ಕಾಗಿ ಮಾಡಿಲ್ಲ ಗೊತ್ತಿಲ್ಲ. ಈ ರೀತಿಯಾದಂಥ ಕುಂಭಮೇಳಗಳು ಬಂದಂಥ ಸಂದರ್ಭದಲ್ಲಿ ಪಾರ್ಟಿ ಇತ್ಯಾದಿಗಳನ್ನು ನಾವು ಬದಿಗಿಟ್ಟು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ಬಿಟ್ಕೊಟ್ಟು ನಾವೆಲ್ಲರೂ ಇದರಲ್ಲಿ ಬಂದು ಭಾಗವಹಿಸಿ ಈ ಸೇವೆ ಮಾಡತಕ್ಕಂಥ ಕಾರ್ಯದಲ್ಲಿ ಭಾಗವಹಿಸಬೇಕಾಗಿತ್ತು. ಅದರ ಅನಿವಾರ್ಯವರು ಮಾಡಿಲ್ಲ. ಉಳಿದಂಥವ್ರು ಜನ ಏನು ನಿಲ್ಲಲ್ಲ, ನಾವು ಮಾಡಲಿಲ್ಲ ಅಂದ್ರೆ ನಿಲ್ಲಲ್ಲ, ಬಂದೇ ಮಾಡ್ತಾರೆ, ಅವ್ರದವ್ರು ಮಾಡ್ಕೊಂಡು ಹೋಗುವಂಥ. ಕೊನೆಯದಾಗಿ ಸರ್, ಕರ್ನಾಟಕದಿಂದ ಬರುವಂಥ ಯಾತ್ರಾರ್ಥಿಗಳಿಗೆ ಅಥವಾ ಉತ್ತರ ಕರ್ನಾಟಕ ಭಾಗದಿಂದ ಬರುವಂಥ ಯಾತ್ರಾರ್ಥಿಗಳಿಗೆ ತಾವು ಏನು ಹೇಳಿಕ್ಕೆ ಬಯಸ್ತೀರಿ?
ನೋಡಿ, ಇಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಮಹಾಕುಂಭಮೇಳ ನಡೀತಾ ಇದೆ. ಕರ್ನಾಟಕ ಮತ್ತು ಇಡೀ ಉತ್ತರ ಕರ್ನಾಟಕ ಅಲ್ಲ, ಇಡೀ ಕರ್ನಾಟಕದ ಜನ ಇದರಲ್ಲಿ ಭಾಗವಹಿಸ್ರಿ. ಇಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಏನೂ ಇಲ್ಲ. ಭಾಳ ಅತ್ಯದ್ಭುತವಾದಂಥ ವ್ಯವಸ್ಥೆಗಳಿದ್ದಾವೆ. ಎಲ್ಲರೂ ನಾವು ನೋಡ್ತಾ ಇದ್ದೇವೆ, ಅನೇಕರು ಎಲ್ಲೆಲ್ಲೋ ಮಲ್ಗಿ ಮಾಡುವಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಅಂದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಭಿನ್ನ ಭಾವ ಅನ್ನುವಂಥದ್ದಿಲ್ಲ. ಹೀಗಾಗಿ ಎಲ್ಲರೂ ಬರಬೇಕು, ಈ ಪುಣ್ಯ ಸ್ನಾನದಲ್ಲಿ ಭಾಗವಹಿಸಬೇಕು, ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅನ್ನೋಂಥ ವಿನಂತಿ. ಹರ ಹರ ಮಹಾದೇವ್. ಹರ್ ಹರ್ ಮಹಾದೇವ್. ಇದು ಇಲ್ಲಿನ ಒಂದು ಸಂಭ್ರಮ ಸಡಗರ ನಮ್ಮ ಕರ್ನಾಟಕದ ರಾಜಕಾರಣಿಗಳ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶೂರ್ಯ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್.